ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ಅಡುಗೆಗೆ ನಾವು ಬೆಳೆದಿರುವಂಥ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಹಿತ್ಲವರೆಕಾಯಿ ಎಲ್ಲ ತುಂಬಾ ಬಿಟ್ಟಿತ್ತು, ಅದೆಲ್ಲ ಬಿಡಿಸಿ ತೊಳೆದೆಲ್ಲ ಇಟ್ಕೊಂಡಿದ್ದೀನಿ. ಹಾಗೆಯೇ ಟೊಮೆಟೊ ಮತ್ತು ಬದನೆಕಾಯಿ ಎಲ್ಲ ಇದು ಕೂಡ ನಾವೇ ಬೆಳೆದಿದ್ದೆ. ಇವಾಗ ತಾನೇ ಕಿತ್ಕೊಂಡ್ಬಂದು ಎಲ್ಲ ತೊಳೆದಿಟ್ಟಿದ್ದೀನಿ. ಹೆಸ್ರು ಕಾಳು ಇದು ಕೂಡ ಅಷ್ಟೇ ಊರಿಂದ ತಂದಿರೋ ಅಂಥದ್ದು, ಬೆಳೆದಿರೋ ಅಂಥದ್ದು. ಇದೆಲ್ಲ ಹಾಕಿ ಇವತ್ತು ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ದೊಡ್ಡದಾಗಿರುವಂಥ ಪಾತ್ರೆನ ಇಟ್ಟು ಸ್ಟವ್ ಹಚ್ಚಿ ನೀರನ್ನ ಹಾಕಿಡ್ತಾಯಿದ್ದೀನಿ. ನೀರು ಕಾಯಬೇಕು. ಬಿಸಿಯಾದ ನಂತರ ನೀರನ್ನ ಸ್ವಲ್ಪ ಆಲೂಗೆಡ್ಡೆನ ಫಸ್ಟು ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆನೂ ಹಾಕ್ತಾಯಿದ್ದೀನಿ ಬಸ್ಸಾರಿಗೆ ಅಂತ. ಚೆನ್ನಾಗಿರುತ್ತೆ. ಅಂದರೆ ಈ ರೀತಿ ಬಸ್ಸಾರು ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಬಸ್ಸಾರುಗಳು ಯಾವುದೇ ಬಸ್ಸಾರಾದ್ರೂ ತರಕಾರಿ ಹಾಕ್ಬಿಟ್ಟು ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಹೆಚ್ಚು ಬಸ್ಸಾರುಗಳನ್ನ ಮಾಡೋದು ಜಾಸ್ತಿ. ಹಾಗೆಯೇ ಅದನ್ನು ಆಲೂಗೆಡ್ಡೆನ ಬೇಯಲಿಕ್ಕೆ ಹಾಕ್ಬಿಟ್ಟು ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ತೆಂಗಿನಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 4 ಟೊಮೊಟೊನ ತೊಗೊಂಡಿದ್ದೆ. ಟೊಮೊಟೊ ನಾವೇ ಬೆಳೆದಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ನಾವು ಉಪಯೋಗಿಸ್ಕೊಳ್ಬೋದು. ಹಾಗಾಗಿ ಒಂದು 4 ಟೊಮೊಟೊನ ಕಟ್ ಮಾಡಿಕೊಂಡು ರುಬ್ಬಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ಟೊಮೊಟೊನ ರುಬ್ಬಿಬಿಟ್ಟು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನೀರು ಹಾಕಿದ್ದೆ. ನೀರು ಕಾದ ನಂತರ ಆಲೂಗೆಡ್ಡೆನ ಹಾಕ್ಕೊಂಡೆ. ಇವಾಗ ರುಬ್ಬಿದ್ದೀನಲ್ಲ ಮಸಾಲೆ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಬರೀ ಟೊಮೊಟೊ ಮತ್ತು ಕಾಯಿ ಅಷ್ಟೇ ಹಾಕಿರೋ ಅಂಥದ್ದು, ಬೇರೆ ಏನೂ ಹಾಕಿಲ್ಲ ನಾನು. ರುಬ್ಬಿರೋದನ್ನೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ತೊಳೆದು ನೀರೆಲ್ಲ ಹಾಕ್ಬಿಟ್ಟು ಇವಾಗ ಎಷ್ಟು ಖಾರದ ಪುಡಿ ಬೇಕು ಅದನ್ನು ಹಾಕ್ತಾಯಿದ್ದೀನಿ. ಆಗ ಹಾಕ್ಬಿಟ್ಟು ಅದು ಸ್ವಲ್ಪ ಕುದಿಲಿಕ್ಕೆ ಇಡ್ತೀನಿ. ಆನಂತರ ನಾನು ಕಾಳನ್ನು ಹಾಕೋಂಥದ್ದು. ಫಸ್ಟೇ ಕಾಳು ಹಾಕ್ಬಿಟ್ಟು ಮಾಡಿದ್ರೆ ಹೆಸ್ರು ಕಾಳು ಬೆಂದೋಗ್ಬಿಡ್ತವೆ, ಒಂಥರ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಫಸ್ಟು ಆಲೂಗೆಡ್ಡೆ ಅಂದರೆ ಯಾವ ತರಕಾರಿಗಳು ಹೆಚ್ಚು ಟೈಮ್ ತೊಗೊಳುತ್ತೆ ಬೇಯಲಿಕ್ಕೆ ಅವುಗಳನ್ನು ಸ್ವಲ್ಪ ಹಾಕ್ಬಿಟ್ಟಿರ್ತೀನಿ. ಆನಂತರ ನಾನು ಕಾಳನ್ನು ಹಾಕುವಂಥದ್ದು. ಇವಾಗ ಕಾಳನ್ನು ಹುರ್ಬಿಟ್ಟು ತೊಳೆದ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ಕುದೀತಾ ಇದೆ. ಆನಂತರ ನಾನು ಇದನ್ನು ಹಿತ್ಲವರೆಕಾಯಿ ನಾವೇ ಬೆಳೆದಿದ್ವಲ್ಲ, ಅದು ಬೇಗನೆ ಬೆಂದೋಗ್ಬಿಡ್ತವೆ. ಇವಾಗ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಎಲ್ಲ ಹಾಕಿ ಮತ್ತು ಹೆಸ್ರು ಕಾಳು ಹಾಕಿ ಇವಾಗ ಹಿತ್ಲವರೆಕಾಯಿನ ಹಾಕಿದ್ದೀನಿ. ಇವಾಗ ಇನ್ನೂ ಅದು ಕುದೀತಾ ಇಲ್ಲ. ಇವಾಗ ಹಾಕಿದ್ನಲ್ಲ, ಈಗ ಆಲೂಗೆಡ್ಡೆ ನೋಡ್ತಾ ಇರ್ಬೋದು ಬೆಂದಿದ್ದಾವೆ. ಇನ್ನೂ ಒಂದು ಕುದಿ ಬಂದ್ರೂ ಏನೂ ಆಗಲ್ಲ ಅವು. ಹಾಗಾಗಿ ಆವಾಗಲೇ ಹಾಕ್ಬಿಟ್ಟೆ. ಇವಾಗ ಬದನೆಕಾಯಿನ ಯಾವಾಗಲೂ ಲಾಸ್ಟಲ್ಲಿ ಹಾಕಬೇಕು. ಅಂದರೆ ಬೇಗ ಹಾಕ್ಬಿಟ್ರೆ ಬೆಂದೋಗ್ಬಿಡ್ತವೆ. ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಇಷ್ಟೊಂದು ತರಕಾರಿಗಳು ಅದನ್ನು ಬೇಯಲಿ ಅಂತ ಇಟ್ಟು ಇವಾಗ ಒಗ್ಗರಣೆಗೆ, ಕಾಳಿಗೆ ಮತ್ತು ಸಾಂಬಾರಿಗೆ ಸಪ್ರೇಟಾಗಿ ಒಗ್ಗರಣೆಗೆ ಏನೇನು ಬೇಕು ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಕುದೀತಾ ಇದೆ, ಹಾಗೆ ಬೆಂದಿದೆ. ಇವಾಗ ಈ ಹಂತದಲ್ಲೇ ಸ್ವಲ್ಪ ಅಂದರೆ ಎಷ್ಟು ಸಾಲ್ಟ್ ಬೇಕು ರುಚಿಗೆ ಅಷ್ಟನ್ನು ಹಾಕ್ಕೊಳ್ಬೇಕು. ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಫಸ್ಟೇ ನಾವು ಏನಾದರೂ ಸಾಲ್ಟ್ ಹಾಕ್ಬಿಟ್ರೆ ತರಕಾರಿಗಳು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತವೆ. ಹಾಗಾಗಿ ನಾನು ತರಕಾರಿಗಳನ್ನ ಬೆಂದಾದಮೇಲೆ ಸಾಲ್ಟನ್ನು ಹಾಕೋವಂಥದ್ದು. ಇವಾಗ ಬೆಂದಿದೆ. ಈ ಒಂದು 5 ನಿಮಿಷ ಹಾಗೇ ಬಿಟ್ಟು ಆನಂತರ ನಾವು ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಹೆಸ್ರು ಕಾಳೆಲ್ಲ ಹಾಗೇ ಇದೆ. ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಉಂಡೆ ಥರ ಹೆಸ್ರು ಕಾಳು ಇದ್ರೇ ಒಂಥರ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನಾನು ಹೆಸ್ರು ಕಾಳನ್ನ ಮಧ್ಯಂತರದಲ್ಲಿ ಹಾಕುವಂಥದ್ದು, ಮುಂಚೆನೇ ಹಾಕಲ್ಲ. ಇವಾಗ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಬಸ್ಕೊಂಡು ಸಾಂಬಾರಿಗೆ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡು ಸಾಂಬಾರನ್ನ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೊಟ್ಟೆ ಕೂಡ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಸಾಂಬಾರನ್ನ ಒಂದು 10 ನಿಮಿಷ ಕುದಿಸ್ಕೊಳ್ಬೇಕು. ಆನಂತರ ಇದನ್ನು ಅಷ್ಟೇ ಕಾಳಿಗೂ ಒಗ್ಗರಣೆ ಹಾಕಿ ಅದನ್ನು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ತರಕಾರಿಗಳೆಲ್ಲ ಬೆಂದಿದ್ದಾವೆ. ಹಾಗೆಯೇ ಹೆಸ್ರು ಕಾಳು ಕೂಡ ಎಷ್ಟು ನೀಟಾಗಿ, ಅಂದರೆ ಜಾಸ್ತಿ ಬೆಂದೋಗ್ಬಿಟ್ರೆ ಅದು ಒಂಥರ ಚೆನ್ನಾಗಿರಲ್ಲ. ಹಾಗಾಗಿ ಆ ಥರ ಉಂಡೆ ಥರನೇ ಇದ್ದರೆ ಹೆಸ್ರು ಕಾಳುಗಳು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎರಡೂ ಕೂಡ ರೆಡಿ ಆಯಿತು. ಊಟಕ್ಕೆ ಇವಾಗ ಮುದ್ದೆನೂ ಮಾಡಿಕೊಂಡೆ, ಹಾಗೆಯೇ ಅನ್ನನೂ ಮಾಡಿಕೊಂಡೆ. ಇವಾಗ ನನ್ನ ಹಸ್ಬೆಂಡ್ಗೆ ಅಂತ ಸರ್ವ್ ಮಾಡ್ತಾಯಿದ್ದೀನಿ. ಅವರಿಗಂತೂ ಬಸ್ಸಾರು ಅಂದರೆ ತರಕಾರಿಗಳನ್ನೇ ಹೆಚ್ಚು ತಿನ್ನೋ ಅಂಥದ್ದು. ಹಾಗಾಗಿ ನಾನು ಸಾಮಾನ್ಯವಾಗಿ ತರಕಾರಿಗಳು ಹೆಚ್ಚು ಬೆಳಿತೀವಲ್ಲ, ಹಾಗಾಗಿ ಬಸ್ಸಾರನ್ನೇ ಹೆಚ್ಚು ಮಾಡೋ ಅಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.